ಯೆಹೋವನೇ, ನೀನು ಕೈತೆರೆದು ಎಲ್ಲಾ ಜೀವಿಗಳ ಇಷ್ಟವನ್ನು ನೆರವೇರಿಸುತ್ತೀ. ಶನಿವಾರ 10 ಆಗಸ್ಟ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯದ 24ನೇ ವಚನ. ಉಳಿದ 10 ಮಂದಿ ಶಿಷ್ಯರು ಇದನ್ನು ಕೇಳಿ ಆ 2 ಅಣ್ಣ ತಮ್ಮಂದಿರ ಮೇಲೆ ಸಿಟ್ಟುಗೊಂಡರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ಕರೆದಿರುವಾಗ ಸೇವೆ ಮಾಡುವಂಥದ್ದೇ ಉದ್ದೇಶವಾಗಿರಬೇಕು ಹೊರತು ಅಧಿಕಾರದಲ್ಲಿ ಇರುವಂಥದ್ದಲ್ಲ. ದೇವರು ಸೇವೆ ಮಾಡುವಂಥವರನ್ನು ಮೆಚ್ಚುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಸೇವೆ ಮಾಡುವುದು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯ ಬಳಿಗೆ ಯಾಕೋಬ ಯೋಹಾನನ ತಾಯಿ ಬಂದು, ಆಕೆಗೆ ಒಂದು ಆಸೆ ಇದೆ. ಅದೇನೆಂದರೆ ತನ್ನ ಮಕ್ಕಳು ಯೋಹಾನ ಯಾಕೋಬರು ಯೇಸು ಸ್ವಾಮಿಯ ಎಡಭಾಗದಲ್ಲೂ ಬಲಭಾಗದಲ್ಲೂ ಯೇಸುವಿನ ರಾಜ್ಯದಲ್ಲಿ ಇರಬೇಕು ಎಂಬುದಾಗಿ ಆಶೆಯನ್ನು ವ್ಯಕ್ತಪಡಿಸಿದಳು. ಅದಕ್ಕೆ ಯೇಸು ಸ್ವಾಮಿಯು, ನಾನು ಕುಡಿಯುವಂತ ಪಾತ್ರೆಯಲ್ಲಿ ನೀವು ಕುಡಿಯುವಿರಾ ಎಂಬುದಾಗಿ ಹೇಳಿದಾಗ ಯೋಹಾನ ಯಾಕೋಬರು ಕುಡಿಯುತ್ತೇವೆ ಎಂಬುದಾಗಿ ಹೇಳಿದರು. ಆಗ ಯೇಸು, ನೀವು ಕುಡಿಯುತ್ತೀರಿ, ಆದರೆ ಆ ಸ್ಥಾನವನ್ನು ಕೊಡುವಂತವನು ನನ್ನ ತಂದೆಯೇ ಎಂಬುದಾಗಿ ಸ್ಪಷ್ಟಪಡಿಸಿದನು. ಹೇಗೂ ಇದನ್ನು ಕೇಳಿದಂತ ಶಿಷ್ಯರು ಕೋಪಗೊಂಡರು. ಆಗ ಯೇಸು ಅವರನ್ನು ಕರೆದು, ಲೋಕದಲ್ಲಿ ಎಲ್ಲರೂ ಆಳುವುದಕ್ಕೋಸ್ಕರವಾಗಿ ಸ್ಥಾನಮಾನಕ್ಕೋಸ್ಕರವಾಗಿ ಹೋರಾಟ ಮಾಡುತ್ತಾರೆ. ಆದರೆ ಯೇಸುವನ್ನು ಹಿಂಬಾಲಿಸುವಂತವರು ಯಾರು ಸೇವಕರಾಗಿ ಸೇವೆ ಮಾಡುವಂತವರಾಗುತ್ತಾರೋ, ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವವರಾಗುತ್ತಾರೋ ಅಂಥವರು ಉನ್ನತ ಸ್ಥಾನಕ್ಕೆ ದೇವರು ಏರಿಸುತ್ತಾನೆ ಎಂಬುದಾಗಿ, ಯಾರು ಮೊದಲನೇ ಸ್ಥಾನದಲ್ಲಿ ಇರಬೇಕೆಂಬುದಾಗಿದ್ದರೋ ಅವರು ಕಡೆ ಸ್ಥಾನಕ್ಕೆ ಹೋಗುತ್ತಾರೆಂಬುದಾಗಿ ಬಹಳ ಸ್ಪಷ್ಟವಾಗಿ ತಿಳಿಸಿದನು. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ಬಹಳ ಹೋರಾಟ ನಡೆಯುವಂಥದ್ದು. ಕುಟುಂಬದಲ್ಲಿ, ಸೇವೆಯಲ್ಲಿ, ಸಮಾಜದಲ್ಲಿ, ಎಲ್ಲಾ ಕ್ಷೇತ್ರಗಳಲ್ಲಿಯೂ ಉನ್ನತವಾದಂಥ ಪದವಿಗೆ ಹೋರಾಟ. ಯೇಸು ನಮ್ಮಿಂದ ಅಪೇಕ್ಷಿಸುವಂಥದ್ದೇನೆಂದ್ರೆ ಸೇವೆ ಮಾಡುವಂಥ ಮನೋಭಾವ, ಸೇವೆ ಮಾಡುವಂಥ ಕೈಗಳು. ಯಾವಾಗ ಸೇವೆ ನಿಸ್ವಾರ್ಥವಾಗಿ ಮಾಡುತ್ತೇವೋ ಆಗ ದೇವರು ಉನ್ನತ ಪದವಿಗೆ ಏರಿಸುತ್ತಾನೆ. ಇದು ದೇವರ ನಿಯಮ. ಯೇಸು ಕಲಿಸಿಕೊಟ್ಟಿದ್ದಾನೆ. ನಾವುಗಳು ನಮ್ಮನ್ನು ತಗ್ಗಿಸಿಕೊಳ್ಳುತ್ತಾ ಸೇವೆ ಮಾಡುವಂತ ಪರಿಸ್ಥಿತಿಯಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳೋಣ. ದೇವರು ತಾನೇ ತನ್ನ ಚಿತ್ತಾನುಸಾರವಾಗಿ ಉನ್ನತ ಸ್ಥಾನದಲ್ಲಿ ಏರಿಸುವಂತವನಾಗಿದ್ದಾನೆ. ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ದೇವರ ಕಾರ್ಯವನ್ನು ಮಾಡೋಣ. ನಾವು ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡುತ್ತಾ ದೀನತೆಯಿಂದ, ನಮ್ರತೆಯಿಂದ, ತಗ್ಗಿದ ಸ್ವಭಾವದಿಂದ ಸೇವೆ ಮಾಡೋಣ. ಕರ್ತನೇ ದಯಮಯ ಸ್ವಾಮಿ, ನಮ್ಮಲ್ಲಿಯೂ ಕೂಡ ಅನೇಕ ಬಲಹೀನತೆಗಳಿವೆ. ಆದರೆ ಯಥಾರ್ಥವಾಗಿ ಸೇವೆ ಮಾಡೋದಕ್ಕೆ ಬೇಕಾದಂತ ಬಲವನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.